ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶ್ವ ಕನ್ನಡ ಲಾಗ್ಸ್. ಈ ಲಾಗ್ ಬಂದು ನನ್ನ ಮಾರ್ನಿಂಗ್ ರೊಟೀನ್ ಲಾಗ್ ಹೇಗಿರುತ್ತೆ ಅಂತ ಲಾಗ್ ಮಾಡಿದ್ದೀನಿ. ಈಗ ಮಾರ್ನಿಂಗೆ ನಾನು ಅರ್ಲಿ ಮಾರ್ನಿಂಗೆ ಇದ್ದು ಸ್ವಲ್ಪ ಪೂಜೆ ಮಾಡಬೇಕಿತ್ತು ಮನೆಯಲ್ಲಿ. ಸೊ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಭಾತ್ ಪ್ರಿಪೇರ್ ಮಾಡಿದ್ದೆ. ಈಗ ಟೈಮ್ ಬಂದು 10 ಗಂಟೆ ಆಗ್ತಿದೆ ಮಾರ್ನಿಂಗು. ಪೂಜೆ ಎಲ್ಲ ಮುಗೀತು, ಎಲ್ಲ ಮಾಡೋ ಅಷ್ಟಿಗೆ ಇಷ್ಟೊತ್ತಾಯಿತು. ಇನ್ನು ಬ್ರೇಕ್ಫಾಸ್ಟು ಬೆಳಗ್ಗೆನೇ ಪ್ರಿಪೇರ್ ಮಾಡಿದ್ದೀನಿ. ನನ್ನ ಮಗಳಿಗೂ ತಿನ್ನಿಸ್ಬೇಕಿತ್ತು, ಅವಳಿಗೂ ಎಲ್ಲ ತಿನ್ನಿಸಿ ನಾನು ಒಂದೇ ಸರಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡೆ. ಈಗ ನಾನು ತಿನ್ನಬೇಕು. ಮಗುಗೆ ಸರಿ ಬೇರೆ ಮನೆಯಲ್ಲಿ ಸರಿ ಆಗೋಗಿತ್ತು. ಸೊ ಅದನ್ನು ಸ್ವಲ್ಪ ಮಾಡೋಣ ಅಂತ ಎಲ್ಲ ಮೆಷರ್ಮೆಂಟ್ಸ್ ತೊಗೊಂಡು ಎಲ್ಲ ಸೈಡ್ಗೆ ಎತ್ತಿಕ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡಿ ಮಿಲ್ಗೆ ಹಾಕ್ಸ್ಕೊಬರ್ಬೇಕು. ಈಗ ನಾನು ಬಿಸಿಬೇಳೆಭಾತ್ ಮಾಡಿದ್ದೆ ಅಲ್ವ, ತಿಂತಾಯಿದ್ದೀನಿ. ಬಿಸಿಬೇಳೆಭಾತ್ ಅಂತ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತ ನಾನು ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ನನ್ನ ಮಗಳಿಗೆ ವಾಟರ್ ಕೊಡಿ ಅಂತ ಬಾಟಲ್ ಕೊಟ್ಟಿದ್ದಾರೆ. ನೀರೆಲ್ಲ ಸೋಫಾ ಮೇಲೆ ಚೆಲ್ಬಿಟ್ಟಿದ್ದಾಳೆ. ಮನೆಯಲ್ಲಿ ಮಗಳಿಗೆ ಸರಿ ಖಾಲಿಯಾಗಿತ್ತು. ಸೊ ಮನೇಲೇ ಮಾಡ್ಕೊಳ್ಳೋಣ ಅಂತ ಎಲ್ಲ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಾನು ಯಾವತ್ತೂ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಒಣಮೆಣ್ಸಿನ್ಕಾಯಿ ಹಾಕಿದೆ. ಸ್ವಲ್ಪ ಸ್ಪೈಸಿಯಾಗಿದ್ದರೂ ಮಕ್ಳಿಗೂ ಇಷ್ಟ ಆಗುತ್ತೆ. ಯಾವಾಗೂ ಸಪ್ಪೆ ಸಪ್ಪೆ ತಿಂದು ಅವ್ರಿಗೂ ಒಂಥರ ಇದಿರುತ್ತೆ. ಒಂದು 4 ಒಣಮೆಣ್ಸಿನ್ಕಾಯಿ ಹಾಕಿದೆ. ಈಗ ಎಲ್ಲ ಹುರ್ಕೊಂಡು ಮಿಲ್ಗೆ ಹಾಕ್ಸ್ಕೊಬರ್ಬೇಕು. ಟೈಮ್ ಬಂದು 11 ಗಂಟೆ ಆಗಿದೆ. ಫುಲ್ ಔಟ್ಸೈಡ್ ಹೋಗೋಕ್ಕೂ ಫುಲ್ಲು ಬಿಸಿಲು. ಈಗ ನಮ್ಮ ಮನೆ ಹತ್ರನೇ ಮಿಲ್ಲಿತ್ತು. ಸೊ ಮಿಲ್ಗೆ ಹಾಕ್ಸ್ಕೊಂಬಂದೆ. ಈಗ ನಿಮ್ಗೆ ತೋರಿಸ್ತೀನಿ ಸರಿ ಹೇಗಾಗುತ್ತೆ ಅಂತ. ಇದು ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಒಂದು 2.5-3 ಸ್ಪೂನ್ಸ್ ಹಾಕ್ಕೊತಿದ್ದೀನಿ. ನೀವು ವಾಟರು ನೀವು ನೋಡ್ಕೊಂಡು ವಾಟರ್ ಎಷ್ಟು ಬೇಕೋ ಅಷ್ಟು ಗಂಟಿಲ್ಲದೆ ಕಲಿಸ್ಕೊಳ್ಳಿ ಫಸ್ಟೇ. ನೋಡಿ, ನಾನೊಂದು 1/4 ಗ್ಲಾಸಷ್ಟು, ಚಿಕ್ಕ ಗ್ಲಾಸ್ 1/4 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ವಾಟರು. ನಿಮಗೆ ಡಿಪೆಂಡ್ ಆನ್ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಮಗೆ ನೀರು ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ವಾಟರು. ಬಟ್ ಚೆನ್ನಾಗಿ ಬಂದಿತ್ತು. ಈ ಸರಿ ಏನಂದರೆ ನಾನು ಬೇಳೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಬರೀ ಜಾಸ್ತಿ ರಾಗಿ ಇದ್ದರೂ ಒಂಥರ ಮಕ್ಕಳಿಗೆ ಬರೀ ರಾಗಿನೇ ಕೊಟ್ಟರೆ ಚೆನ್ನಾಗಿರಲ್ಲ. ಸೊ ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಅವ್ರಿಗೂ ಬೇಳೆಯಲ್ಲಿರೋ ಪ್ರೋಟೀನ್ಸು ಎಲ್ಲ ಸಿಗುತ್ತೆ ಅಂತ ನಾನು ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈ ಸರಿ. ಇನ್ನೂ 2-3 ಬೇಳೆಗಳು ಆ್ಯಡ್ ಮಾಡಿದ್ದೀನಿ ಈ ಸರಿ. ನಿಮಗೂ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅಪ್ಲೋಡ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಗಂಟಿಲ್ಲದೆ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸರಿ ರೆಡಿ ಆಗುತ್ತೆ. ನಾನೀಗ ಅವಳಿಗೆ ತಿನ್ನಿಸ್ಬೇಕು. ತಿನ್ನಿಸಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಹಾಗೆ ಮಿಲ್ಗೆ ಹೋಗ್ಬಿಟ್ಟು ನಾವು ಹಂಗೆ ಸ್ವಲ್ಪ ಚಿಕನ್ ತೊಗೊಂಬಂದಿದ್ವಿ. ಕಬಾಬ್ ತಿನ್ನಬೇಕು ಅನಿಸ್ತು. ಸೊ ಮಾಡ್ಕೊಳ್ಳೋಣ ಅಂತ ಚಿಕನ್ ತೊಗೊಂಬಂದ್ವಿ. ಇಲ್ಲಿಗೆ ಈ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಧನ್ಯವಾದಗಳು.